ಅಲ್ಲ ಏನು ಹೆಸರು? ಹಾಂ ಬರುತ್ತೆ. ಸ್ಪರ್ಧೆ ಎಷ್ಟು ನಿಮಿಷ ರೀ? ಈ ಒಂದು ಸ್ಪರ್ಧೆ ನಮ್ಮ ಬನ್ನೂರು ಯಮನಮ್ಮ ಬಂಡಿ ಜಾತ್ರೆಯ ಅಂಗವಾಗಿ ಪ್ರಥಮ ವರ್ಷವಾಗಿ ಪ್ರಾರಂಭ ಮಾಡಿದೆ. ಈ ಒಂದು ಸ್ಪರ್ಧೆ ನಡಿಬೇಕಾದ್ರೆ ಕಾರಣಕರ್ತರು ನನ್ನ ಆತ್ಮೀಯ ಗೆಳೆಯ ನನ್ನ ಕುಚ್ಚುಕು ಬನ್ನೂರು ಕಿಟ್ಟಪ್ಪ ರಮೇಶ್ ಅವರು. ಇವರ ಒಂದು ಆಸೆಯಂತೆ ನಮ್ಮ ಬನ್ನೂರು ಬಸ್ ಸ್ಟ್ಯಾಂಡಿನಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೀಬೇಕು ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಾವು ಎಲ್ಲರೂ ಸೇರಿ, ನಮ್ಮ ಸ್ನೇಹಿತರೆಲ್ಲ ಸೇರಿ, ನಮ್ಮಿಬ್ಬರ ಜೊತೆಯಲ್ಲಿ ನಮ್ಮ ಬನ್ನೂರು, ಮೈಸೂರು ಮತ್ತು ಚಾಮರಾಜನಗರ ಉಪಸಂಘದ ಉಪಾಧ್ಯಕ್ಷರಾದಂಥ ಮಹೇಶ್ ಅವರು, ಯಜಮಾನ್ ರಘಣ್ಣವರು, ನಾವು ಸೇರಿ ಈ ಒಂದು ರಂಗೋಲಿ ಸ್ಪರ್ಧೆಯನ್ನು ಮಾಡಬೇಕು ಅಂತ ನಾವು ಈ ಒಂದು ಸ್ಪರ್ಧೆಗೆ 60 ಜನ ಸ್ಪರ್ಧಿಗಳು ಭಾಗವಹಿಸಿದ್ದಾರೆ. ಬಹುಮಾನವನ್ನಾಗಿ ಪ್ರಥಮ ಒಂದು 12 ಲೀಟ್ರು ಕುಕ್ಕರನ್ನು ಕೊಡ್ತಾಯಿದ್ವಿ. ಮೊದಲನೇ ಬಹುಮಾನವಾಗಿ ಮಿಕ್ಸಿನ ಕೊಡ್ತಾಯಿದ್ವಿ. ಮೂರನೇ ಬಹುಮಾನವಾಗಿ ನಾವು ಹಿತ್ತಳೆ ದೀಪ ಕಂಬವನ್ನು ಕೊಡ್ತಾಯಿದ್ವಿ. ಜೊತೆಗೆ ಸ್ಪರ್ಧೆ ಮಾಡಿರ್ತಕ್ಕಂಥ ಎಲ್ಲ ಮುಂದಿನ ವರ್ಷ ನಾವು ಇನ್ನೂ ಹೆಚ್ಚಿನ ಬಹುಮಾನ ಕೊಡೋಕ್ಕೆ ನಾವು ಇಚ್ಛೆ ಪಡ್ತೀವಿ. ಈ ಒಂದು ಕಾರ್ಯಕ್ರಮ ಈ ವರ್ಷ ಬನ್ನೂರಿಗೆ ಇದು ಒಂದು ಅದ್ದೂರಿ ಕಾರ್ಯಕ್ರಮ ಆಗಿದೆ. ಇದು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲೂ ಯಾವಾಗಲೂ ನಡೆದಿಲ್ಲ. ಇದು ಒಂದು ಈ ವರ್ಷದಿಂದ ಇದು ಒಂದು ನಾಂದಿ ಆಗಲಿ. ನಾವು ನನ್ನ ಸ್ನೇಹಿತರಿಗೆ ಇನ್ನೂ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿಗೆ ರೀತಿಯ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ನಮ್ಮ ಗೆಳೆಯರ ಪರವಾಗಿ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಇವ್ರ ಜೊತೆ ಒಂದು ಮಾತಾಡ್ತಾರೆ. ಬಾಬು, ತೀರ್ಮಾನ ಕೊಟ್ಟಿದ್ದೇವೆ, ಆದರೆ ನಾವು ತೀರ್ಮಾನ ಕೊಡೋದು ಸರಿಯಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹೊರಗಡೆಯಿಂದ ನಾವು 3 ಜನ ಟೀಚರ್ಸ್ಗಳನ್ನ, ಇದರಲ್ಲಿ ನುರಿತ ಟೀಚರ್ಸ್ಗಳನ್ನ ಕರೆದು ನಾವು ಈ ಒಂದು ಜಡ್ಜ್ಮೆಂಟು ಏನು ನಾವು ಅಂಕಣವನ್ನು ಕೊಡಬೇಕು ಅನ್ನೋದನ್ನ ಅವ್ರ ಮುಖಾಂತರ ನಾವು ಕೊಡಿಸ್ತಾ ಇದ್ದೇವೆ. ಅವರು ಉತ್ತಮವಾದಂಥ ಅಂಕಣವನ್ನು ಕೊಡ್ತಾರೆ, ಒಳ್ಳೆಯ ತೀರ್ಪನ್ನು ಕೊಡ್ತಾರೆ. ಅದು ಸಹ ನಮಗೆ ಇಲ್ಲಿ ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ಈ ಒಂದು ಸಾಕು ಸ್ಟಾಪ್. ಯಾರು ಮಾಡಂಗಿಲ್ಲ ಈಗ. ಡಿಸ್ಕ್ವಾಲಿಫೈ ಮಾಡಾಕ್ಬಿಡ್ತಾರೆ ಈಗ. ಡಿಸ್ಕ್ವಾಲಿಫೈ ಯಾರು ಮಾಡಂಗಿಲ್ಲ. ಸ್ಟಾಪ್ ಮಾಡಿದ್ದಾರೆ. ಯಾರು ಮಾಡಂಗಿಲ್ಲ. ಡಿಸ್ಕ್ವಾಲಿಫೈ ಆಗೈತೆ ಮೇಲೆ.
ತಗಪ್ಪ ಎಲ್ಲಾರು ಬಿಡ್ತಿದ್ದೀನಿ ಕಡೆ ಎಲ್ಲಾರು ಬಿಡ್ತಿದ್ದೀನಿ ಈ ಬಾರಿ ಬಂಡಿ ಹಬ್ಬದ ಪ್ರಯುಕ್ತವಾಗಿ ಪ್ರಪ್ರಥಮ ಬಾರಿಗೆ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಸ್ಪರ್ಧಿಗಳಿಗೆ ಸೂಕ್ತ ಬಹುಮಾನಗಳನ್ನು ಕೊಡಲಾಗುತ್ತದೆ ಹಾಗೂ ಎಲ್ಲ ಸ್ಪರ್ಧಿಗಳಿಗೂ ಸಮಾಧಾನಕರ ಬಹುಮಾನವನ್ನು ನೀಡಲಾಗುತ್ತದೆ. ಈ ಬಹುಮಾನದ ಪ್ರಾಯೋಜಕರು ಕಿಟ್ಟಪ್ಪರ ರಮೇಶ್ ಎಂಬುವಂತವರು. ದಯವಿಟ್ಟು ಇದೇ ರೀತಿ ಮುಂದಿನ ವರ್ಷ ಹೆಚ್ಚಿನ ರೀತಿಯಲ್ಲಿ ಸ್ಪರ್ಧಿಗಳು ಬಂದು ಭಾಗವಹಿಸಿ ಈ ಕಾರ್ಯಕ್ರಮನ ಯಶಸ್ವಿ ಮಾಡಿಕೊಡ್ಬೇಕು ಅಂತ ತಮ್ಮಲ್ಲಿ ಎಲ್ಲರಿಗೂ ಮನವರಿಕೆ ಮಾಡ್ಕೊಳ್ತೇವೆ. ನಿಮ್ಮ ಮುಖಾಂತರ